ನಾನು ಹೇಳ್ದೆ ಬರಿ ಅಂತ ಹೇಳ್ದೆ, ಅವ್ನಿಗೆ ಬಂದೈತೆ ಗಾಯ್ಸ್. ಈ ಪ್ರಪೋಸ್ ಮಾಡ್ತಾರೆ ಹುಡುಗಿ ಒಪ್ಕೋಬೇಕು ಅಷ್ಟೇ. ಭಯಂಕರ ಬರ್ತೈತೆ. ಪರ್ಟಿಕ್ಯುಲರ್ ಆಗಿ ಹೇಳಿ ಹುಡುಗಿ ಹತ್ರ ಎಕ್ಸ್ಪೀರಿಯನ್ಸ್ ಹೇಳಿ. ನಾನು ಇಷ್ಟಪಡ್ತಾ ಇದ್ದೀನಿ, ಅದಕ್ಕೆ ನೀವು ಪ್ರಪೋಸ್ ಮಾಡ್ತಾ ಇದ್ದೀನಿ. ಡ್ಯಾನ್ಸ್ ಮಾಡ್ಬೇಕು ಹಿಂಗೆ ಪಬ್ಲಿಕ್ ಅಲ್ಲಿ ಹಿಂಗೆ ಹೇಳಂಗಿಲ್ಲ. ಫಸ್ಟ್ ಸೆಲ್ಫಿ ತಗೊಳಕ್ ಮುಂಚೆ ಇಬ್ರು ಹುಡುಗಿರ ಹತ್ರ ಹೋಗಿ ಸೆಲ್ಫಿ ತೆಗಿಬೇಕು. ಮುಜುಗರ ಹೇಳೋದು ಕೇಳ್ತಿದ್ದೆ, ಬಟ್ ಹೊರಗೆ ಬಿಟ್ಟರೆ ಕಷ್ಟ ಅಂತ. ಮಾನ ಮರ್ಯಾದೆ ಕಲ್ತ್ಬಿಟ್ಟಾಗಲ್ಲ ನಿಲ್ಲ. ಬನ್ನಿ ಬನ್ನಿ 2 minutes ಅಲ್ಲಿ ಅವನು ಇಬ್ರು ಹುಡುಗರ ಹತ್ರ ಸೆಲ್ಫಿ ತಗೊಬೇಕು. ಬೇಗ ಮಗ ಅಲ್ಲಿ ಅಡ್ಡವ ಖುಷಿ ಆಗ್ಬಿಡಿ ಇಲ್ಲಿ ಕುಣಿತಿದ್ದಾನೆ. ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಸೊ ನಾನಿವತ್ತು ಮೈಸೂರಲ್ಲಿ ಇದ್ದೀನಿ ಅಂಡ್ ಲಾಸ್ಟ್ ಲಾಗ್ ಅಲ್ಲಿ ನಿಮ್ಗೆ ಹೇಳಿದ್ದೆ, ನಾನು ಮತ್ತೆ ನಮ್ಮ ಅಣ್ತಮ್ಮ ಅನಿಲ ಕರೆಕ್ಟಾಗಿ ಕುತ್ಕೊಳ್ಳಲ್ಲಿ. ನಾನು ಮತ್ತೆ ನಮ್ಮ ಅಣ್ತಮ್ಮ ಅನಿಲ ಇಬ್ರು ಅಷ್ಟು ಟಾಸ್ಕ್ ಎಲ್ಲ ಬರ್ಕೊಂಡಿದ್ವಿ. ಅದನ್ನ ಚಾಲೆಂಜ್ ಆಗಿ ವಿಡಿಯೋ ಮಾಡೋಣ ಅಂತ. ಸೊ ಅದನ್ನ ಇವತ್ತು ಮಾಡ್ತಾ ಇದೀವಿ. ನಾರ್ಮಲ್ ಲಾಗಲ್ಲಿ ಹೇಳಿದ್ದೆ ನಾನು ಮಾಡ್ತೀನಿ ಈ ತರ ಈ ಚಾಲೆಂಜ್ ವಿಡಿಯೋ ಸಪ್ರೇಟ್ ಆಗಿ ಅಪ್ಲೋಡ್ ಮಾಡ್ತೀನಿ ಅಂತ, ಆಯ್ತಾ. ಸೊ ಈಗ ಟೋಟಲ್ 6 ಟಾಸ್ಕು ನೋಡಿ ಇಲ್ಲಿ ಇದಾವೆ. ಸೊ ಈ 6ರಲ್ಲಿ ಇಲ್ಲಿ ಕುಲುಕ್ಬಿಟ್ಟು ತೆಗಿತೀವಿ, ಅವನೊಂದು ನಾನೊಂದು. ಆ ಥರ ಯಾವುದು ಯಾರಿಗೆ ಬರುತ್ತೋ ಅದರಲ್ಲಿ ಇಬ್ರು 2 ಟಾಸ್ಕ್ ಮಾಡೋದು. ಇದು ಆಕ್ಚುಲಿ ಚೆನ್ನಾಗಿ. ಸೊ ಅಂಡವಾಸ್ ಇವಾಗ ಅಂಡ ತೆಗಿತಿದ್ದಾನೆ. ಇವಾಗಲೇ ಈಸಿ ಆಗಿರೋದು ಬಂದ್ಬಿಟ್ರೆ ಸಾಕು. ತಗಪ್ಪ ನೀನೇ ಕುಲ್ಕಿದ್ರೆ ನೀನೇ ತಗೊಂಡ್ಬಿಡು ಫಸ್ಟ್. ಆದ್ರೂ ಭಯ ಇದೆ. ಫಸ್ಟ್ ಟೈಮ್ ಈ ತರ ನನ್ನ ಚಾನಲ್ ಅಲ್ಲಿ ಈ ತರ ಚಾಲೆಂಜ್ ವಿಡಿಯೋ ಮಾಡ್ತಾ ಇರೋದು. ಪಬ್ಲಿಕ್ ಹತ್ರ ಹೋಗಿ ಸೆಲ್ಫಿ ತಗೋಬೇಕು ಗೈಸ್, ಇಬ್ರ ಹತ್ರ, ಆಯ್ತಾ. ಇಬ್ರ ಹತ್ರ ಹೋಗಿ ಸೆಲ್ಫಿ ತಗೋಬೇಕು. ಅಣ್ಣ ಸೈಡ್ ಇಟ್ಕೊಳ್ಳಿ ಇದೆ ನಮ್ದ. ಈಗ ನಾನ್ ತಗೊಂಡಿನಿ. ದೇವ್ರೆ ಈಸಿ ಆಗಿರೋದು ಬಂದ್ಬಿಡ್ಲಪ್ಪ. ಅಯ್ಯೋ ಒಂದ್ ಹುಡುಗಿಗೆ ಕಾಲ್ ಮಾಡಿ ಪ್ರಪೋಸ್ ಮಾಡ್ಬೇಕು. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಇದು ನನಗಿಂತ ತಪ್ಪು ಗುರು. ಒಂದ್ ಪಕ್ಷ ಪಬ್ಲಿಕ್ ಎಲ್ಲ ಮಾಡೋದು ಸಕ್ಕದಾಗಿರುತ್ತೆ ಮಜಾ. ಈಗ ನೋಡಿ ಇರ್ಲಿ ಆಯ್ತು. ಒಂದು ಅದಿನ್ ತಗಪ್ಪ. ಈಸಿ ಗುರು. ಇವನಿಗೆ ಒಂದ್ ಫ್ರೆಂಡಿಗೆ ಕಾಲ್ ಮಾಡಿ ನಮ್ಮ ಹುಡುಗ ಫ್ರೆಂಡಿಗೆ ಸಾಂಗ್ ಆಡಿಸ್ಬೇಕು. ಓಕೆ ಎಲ್ಲ ಈಸಿ ಇರೋದು ಐತೆ ಗುರು ಅವನಿಗೆ. 20 ಸೆಕೆಂಡ್ ಪಬ್ಲಿಕ್ ಮುಂದೆ ಡ್ಯಾನ್ಸ್ ಮಾಡ್ಬೇಕು ಅಣ್ಣ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ನಿಮ್ ಲಾಗರ್ ಡ್ಯಾನ್ಸ್ ಮಾಡ್ಬೇಕು. ದೇವ್ರೆ 15-20 ಸೆಕೆಂಡ್ ಗುರು. 20 ಸೆಕೆಂಡ್ ಅಂತ ಏನಿಲ್ಲ, 15-20 ಸೆಕೆಂಡ್. ಗೈಸ್ ಈಗ ನೆಕ್ಸ್ಟ್ ಹೋಗ್ತಾ ಇದೀವಿ ನಾವು ಈಗ ಪಬ್ಲಿಕ್ ಪ್ಲೇಸ್ಗೆ. ಬನ್ನಿ ಗುರು. ನಂದೆ ಹೋಗೋಣ. ನೋಡ್ತೀರಿ ಅಂದ್ರೆ ಒಂದು ಈ ಹುಡುಗ ನನ್ ಹುಡುಗಿಗೆ ಪ್ರಪೋಸ್ ಮಾಡೋದು ನನಗೆ ಬಂದ್ಬಿಟ್ಟೈತೆ ಗುರು. ನೋಡೋಣ. ಅಲ್ಲಿ ಅಡ್ಡವ ಖುಷಿ ಆಗ್ಬಿಡಿ ಇಲ್ಲಿ ಕುಣಿತಿದ್ದಾನೆ. ಇದು ಇಬ್ರದ್ದು ಟಾಸ್ಕು. ಈಗ ಇಬ್ರು ಟಾಸ್ಕ್ ಅಲ್ಲಿ ಈಗ ಪಬ್ಲಿಕ್ ಅಲ್ಲಿ ಮಾಡುವಂತದ್ದು 2 ಇದೆ. ಅವನೊಂದು ನಂದೊಂದು. ಇನ್ನೆರಡು ಹೆಂಗ್ ಸಿಕ್ಬಿಟ್ಟಿದೆ ಅಂದ್ರೆ ಇಲ್ಲೇ ಕಾಲ್ ಮಾಡಿ ಮಾತಾಡುವಂಥದ್ದು. ಈಗ ಫಸ್ಟ್ ಅಣ್ಣ ಒಂದು ಹುಡುಗನ್ ಕಾಲ್ ಮಾಡ್ಬಿಟ್ಟು ಇದ್ ಮಾಡ್ತಾನೆ, ಏನೋ ಸಾಂಗ್ ಆಡಿಸ್ತಾನೆ. ನಮ್ಮ ಕ್ಲಾಸ್ಮೇಟ್ ಹುಡುಗನ್ ಯಾರಿಗಾದ್ರು ಕಾಲ್ ಮಾಡಿ ಸಾಂಗ್ ಆಡಿಸ್ತಾನೆ. ಆಯ್ತಪ್ಪ, ಯಾರಿಗೆ ಕಾಲ್ ಮಾಡ್ತಾನೆ ನೋಡೋಣ. ಹುಡುಕ್ತಾ ಇದ್ದಾನೆ ಅಣ್ಣ ಯಾರಿಗೆ ಕಾಲ್ ಮಾಡೋದು ಅಂತ. ಚಂದ್ರನ್ ಸೇವ್ ಮಾಡಿಲ್ವಾ? ಚಂದ್ರ ನೋಡೋ ನಿನ್ ನಂಬರ್ನೇ ಸೇವ್ ಮಾಡಿಲ್ಲ ಅಂತ ಹೇಳ್ತಮ್ಮ. ನೋಡಪ್ಪ ಮಾಡಿದ್ದೀನಿ. ಚಂದ್ರ ಮಾಡಿದ್ದಾನೆ ಗೈಸ್. ಈಗ ಅವ್ನಿಗೆ ಮಾಡ್ತಾನೆ. ಅವ್ನು ರಿಸೀವ್ ಮಾಡೋ ಡೌಟ್ ನನ್ನ ಪ್ರಕಾರ. ಅವ್ನು ಕೆಲ್ಸಕ್ಕೆ ಹೋಗಿರ್ತಾನೆ. ಅವ್ನು ಪಕ್ಕ ಕಾಲ್ ರಿಸೀವ್ ಮಾಡಲ್ಲ, ಅವ್ರಿಗೆ ಹೇಳಂಗಿಲ್ಲ. ಹಲೋ, ಏನ್ ಮಾಡ್ತಿದ್ಯಾ? ಮಚ್ಚ ಒಂದ್ ಸಾಂಗ್ ಹೇಳ ನನ್ಗೋಸ್ಕರ. ಒಂದ್ ಸಾಂಗ್ ಹೇಳ. ನಿಮ್ಗೋಸ್ಕರ ಹಾ ಆಡ್ಲಾ ಯಾವ್ದು ಆಯ್ತು ನಿಮ್ಗೋಸ್ಕರ. ಹಾ ಬ್ಯಾಡ ಮಗ ಬ್ಯಾಡ ಕಣೋ ಹುಡುಗಿರ ಸಹವಾಸ, ಹಿಂದೆ ಬಿಟ್ಟೆ ಡೈಲಿ ವನವಾಸ. ಮತ್ತೆ ಆದ್ರೂ ನೀನು ಗೈಸ್ ಈಗ ಒಂದ್ ಸಾಂಗ್ ಆಡ್ಸಿದಾನೆ ಅನಿಲ. ಅವ್ನ ಟಾಸ್ಕ್ ಒಂದು ಮುಗಿದಿದೆ. ಈಗ ನೆಕ್ಸ್ಟ್ ನಾನೇನಾದ್ರೂ ಒಂದು ಟಾಸ್ಕ್ ಮಾಡಬೇಕು. ಬನ್ನಿ. ಆಯ್ತು. मजा नहीं आ रहा है.
रुको जरा सबर करो बोला धक्का बुक्की नहीं करने का आराम से लेने का हाँ ಗೈಸ್ ನಿಮ್ ಲಾಗರ್ ಏನ್ ಹೇಳ್ತಿದ್ದ ಗೊತ್ತಾ, ನನ್ಗೆ ಯಾರು ಹುಡುಗಿಲ್ಲ ಅಂತ ಗೈಸ್. ಅದಕ್ಕೆ ನಾನು ಹೇಳ್ದೆ ಬರಿ ಅಂತ ಹೇಳ್ದೆ, ಅವ್ನಿಗೆ ಬಂದೈತೆ ಗೈಸ್. ಈ ಪ್ರಪೋಸ್ ಮಾಡ್ತಾರೆ, ಹುಡುಗಿ ಒಪ್ಕೋಬೇಕು ಅಷ್ಟೇನೆ ಪಕ್ಕ. ಇವಾಗ ನಂದು ಒಂದು ನಮ್ಮ ಕ್ಲಾಸ್ ಹುಡುಗಿಗೆ ಯಾರಿಗಾದ್ರು ಕಾಲ್ ಮಾಡಿ ಪ್ರಪೋಸ್ ಮಾಡಬೇಕು, ನಿಂಗೆ ಸೀರಿಯಸ್ ಆಗಿ ಯಾರಿಗೆ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಟಾಸ್ಕು. ಬಟ್ ಏನು ಮಾಡ್ತೀರಾ, ಆದರೂ ಭಯ ಆಯ್ತೈತೆ ನನಗೆ. ಯಾವಾಗಲೂ ಈ ಥರ ಲೈಕ್ ಆ ಥರ ಮಾತಾಡಿಲ್ಲ. ಹಲೋ ಹಲೋ ಹೇಳೋ, ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಹೌದಾ, ಫ್ಯಾಮಿಲಿ ಜೊತೆ? ಹಾಂ, ಎಲ್ಲಿದೆಯಾ ಇವಾಗ? ನಾನು ಇನ್ನು ನಮ್ಮ ಮನೆಯಿಂದ ಹೋಗ್ತಾ ಇದ್ದೀನಿ. ಮತ್ತೆ ಏನು ಅಲ್ಲ ಅಕ್ಕಪಕ್ಕ ಯಾರಾದ್ರು ಇದ್ದಾರಾ? ಇಲ್ಲ, ಯಾಕೆ ಹೇಳಿಲ್ಲ, ಒಂದು ವಿಷಯ ಹೇಳ್ಬೇಕು ಅದಕ್ಕೆ ಹೇಳೋ. ಐ ಲವ್ ಯು ಕಣೆ. ಹೇಗೆ ಮಾಡ್ಕೊಂಡು ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ? ಐ ಲವ್ ಯು ಕಣೆ. ಹೇಗೆ ಮಾಡ್ಕೊಂಡು ಏನು ಕೊಟ್ಟವ್ರಾ? ಯಾಕೆ ಕೊಟ್ಟಿರೋದು? ಇಲ್ಲ, ರಿಯಲಿ ನಾನು ಇಷ್ಟಪಡ್ತಾ ಇದ್ದೀನಿ, ಅದಕ್ಕೆ ನೀವು ಪ್ರಪೋಸ್ ಮಾಡ್ತಿದ್ದೀನಿ. ಹೌದಾ? ಥ್ಯಾಂಕ್ ಯು. ಅಯ್ಯೋ ಹೇಳು, ಓಕೆನಾ ಇಲ್ವಾ? ಊಟ ಮಾಡ್ದಾ? ಕರೆಕ್ಟಾಗಿ ಹೇಳೆ. ಊಟ ಮಾಡ್ದೇನು? ನಾನು ಸೀರಿಯಸ್ಸಾಗಿ ಕೇಳ್ತಿರೋದು, ಅದಕ್ಕೆ ಹೇಳ್ತಿರೋದು. ಹೇಳು. ಇಂತಲ್ಲ ಯಾಕೆ ಸ್ಟೌನ್ಗೆ ಏನು ಮಾಡ್ತಿದ್ಯಾ? ಕರೋನಾ ಯಾರು ಇಲ್ಲ ಹೇಳು. ಕರೋನಾ ಇಲ್ಲ ಹೇಳಲು ಯಾರು ಇಲ್ಲ ಕಣೆ, ನಿಜ ಹತ್ರ ಯಾರೂ ಇಲ್ಲ, ಅದಕ್ಕೆ ಕಾಲ್ ಮಾಡೋದು. ಸರಿ ಆಯ್ತು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ವಾಟ್ಸ್ಆಪ್ ಮಾಡೋದು ಥ್ಯಾಂಕ್ ಯು ಹೇಳ್ತಾಳು. ನನ್ನ ಮಾನ ಮರದಿ ಕಲ್ಸ್ಬಿಟ್ಟಾಗಲ್ಲ ನಿಲ್ಲೋ. ಸರಿ ಇರ್ಲಿ, ಪರವಾಗಿಲ್ಲ. ಪಾಪ ಅವಳು ಹುಡುಗಿ ಏನು ಅನ್ಲಿಲ್ಲ ಪುಣ್ಯಕ್ಕೆ. ಆಮೇಲೆ ಜೋರಾಗಿ ಬೈದು ಗೀದ್ಬಿಟ್ಟಿದ್ರೆ ಯಾರಿಗೆ ಬೇಕಿತ್ತು. ಸೊ ಡೀಸೆಂಟ್ ಹುಡುಗರಿಗೂ ಅಂತ ಗೊತ್ತು ನಾವು ಅಂತ ಪ್ರಪೋಸ್ ಮಾಡಿದಾರೆಲ್ಲ ಡೀಸೆಂಟ್ ಅಲ್ಲ ಅಂತಲ್ಲ. ಬಟ್ ನಮ್ಮ ಕ್ಲಾಸವ್ರಿಗೆ ಗೊತ್ತಿತ್ತು, ಸೊ ಹಂಗಾಗಿ ಏನು ಅನ್ಲಿಲ್ಲ ಹುಡುಗಿ. ಇವಾಗ ನೆಕ್ಸ್ಟ್ ಟಾಸ್ಕು 20 ಸೆಕೆಂಡು ಡ್ಯಾನ್ಸ್ ಮಾಡೋ ಗ್ರೂಪ್ ಮಾಡ್ಬೇಕು ಹಿಂಗೆ ಪಬ್ಲಿಕ್ ಅಲ್ಲಿ ಹಿಂಗೆ. ನೋಡಿ ಇಲ್ಲೇ ಮಾಡ್ತಾನೆ ನಿಜ. ಯೂನಿಕ್ ಬಂದ್ಬಿಟ್ಟಿದ್ದು, ನನ್ನ ಪಕ್ಕ ಯೂನಿಕ್ ಬರುತ್ತೆ ಅಂತ ತಿಳ್ಕೊಂಡೆ. ಅದು ನೋಡ್ರೆ ನನಗೆ ನೋಡಿದ್ರು ಮುಂಚೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಕಣ. ಆಗಲ್ಲ, ಯಾಕೆ ಟಾಸ್ಕ್ ಇವ್ರಿಗೆ ಜೊತೆ ಸೆಲ್ಫಿ ತಗೊಳ್ಳೋದು ಯಾವ್ದಾರು ಹುಡುಗರ ಹತ್ರ ಹೋಗಿ ಅಣ್ಣ ಹಿಂಗೆ ಸೆಲ್ಫಿ ಅಣ್ಣ ಅಂತಂದ್ರೆ ಬೇಕಾದ್ರೆ ತೆಗಿಸ್ಕೊಬಿಡ್ತಾರೆ. ನಂದು ಪಬ್ಲಿಕಲ್ಲಿ ಡ್ಯಾನ್ಸ್ ಮಾಡಬೇಕು. ಇರ್ಲಿ ಆಯ್ತು, ಹೋಗೋಣ ಬನ್ನಿ. ಚಾಲೆಂಜ್ ಇದು ಮಾಡೋದು. ಇಲ್ಲಿ ದೊಡ್ಡ ಗಡಿಯಾರ ಹತ್ರ ಇದ್ದೀವಿ. ಈಗ ಅಣ್ಣ ಮಾಡಬೇಕು ಅನಿಲ್ಲ, ಇಲ್ವ ಅಣ್ಣ? ಈಗ ಅಣ್ಣ ಮಾಡಬೇಕು. ಏನಾದ್ರು ಸೆಲ್ಫಿ ತೆಗಿಸ್ಕೋಬೇಕು ಇಬ್ರ ಹತ್ರ ಇಬ್ರು ಹುಡುಗಿರ ಹತ್ರ ಹೋಗಿ ಸೆಲ್ಫಿ ತೆಗಿಬೇಕು. ಒಂದು ಹುಡುಗಿ ಒಂದು ಹುಡುಗ ಆಯ್ತು. ಒಂದು ಹುಡುಗಿ ಒಂದು ಹುಡುಗರ ಹತ್ರ, ಒಂದು ಹುಡುಗಿ ಒಂದು ಹುಡುಗ. ಮಗನ ಯಾವಾಗ ಹೇಳಿದ್ವ ನಾವು? ಹೇಳಿದ್ವಿ, ಅದ್ರಲ್ಲಿ ಮೆನ್ಷನ್ ಐತೆ. ಅದ್ರಲ್ಲಿ ಐತೆ ವ್ಯಕ್ತಿ ಹತ್ರ ಒಂದು ಹುಡುಗಿ ಒಂದು ಹುಡುಗ. ಅದು ಆಂಟಿನಾರ ಇರ್ಲಿ ಯಾರನ್ನ ಇರ್ಲಿ, ಆಯ್ತಾ? ಎಳ್ನೀರು ಕುಡಿದು ಆಮೇಲೆ ಇದು ಮಾಡೋದು. ಸರಿ, ಎಳ್ನೀರು ಕುಡಿದು ಸ್ಟಾರ್ಟ್ ಮಾಡೋದಂತ. ಗೈಸ್, ಅಣ್ಣ ಎಳ್ನೀರು ಕುಡಿದು ಸುಸ್ತಾಗಿ ರೆಡಿ ಆಗಿದ್ದಾನೆ. ಬನ್ನಿ ಇವರು ಬಟ್ಟೆಯಲ್ಲಿ ನಿಂಗೆ ಕೈ ಹಾಕಿದ್ರೆ ಅವ್ರು ಹೊಟ್ಟೋಗ್ತಾರೆ. ಅಲ್ಲ, ವಿಷಯ ಏನು ಅಂತ ಹೇಳ್ಬೇಕಾರೆ ವಿಷಯ ಏನು ಅಂತ ಹೇಳ್ಬಂಗಿಲ್ಲ, ಸುಮ್ಮನೆ ಹೋಗ್ಬೇಕಣ್ಣ ಒಂದು ಸೆಲ್ಫಿ ಕೊಡೋಣ ಅಂತ ಕೇಳಬೇಕು. ಮಾವು ನೀನು ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದೀನಿ ಅಂತೆಲ್ಲ ಕೇಳಿ ತಗೊಂಡ್ರೆ ಹಂಗಾರೆ ಎಲ್ಲರೂ ಕೊಡ್ತಾರೆ. ಹಂಗಲ್ಲ ಅಲ್ವಾ ಗೈಸ್? ಗೈಸ್ ತಗೋತವ್ರ ಅಣ್ಣ. ಹೇಳಂಗಿಲ್ಲ ಫಸ್ಟ್ ಸೆಲ್ಫಿ ತಗೊಳಕ್ಕೆ ಮುಂಚೆ. ತಗೋಬಿಟ್ಟ ಅಣ್ಣ. ಅಣ್ಣ ನಿಮ್ಮ ಹೆಸರು? ನಮ್ದು ಒಂದು ಚಾನಲ್ ಇದೆ, ದ ರಿಫ್ಲೆಕ್ಟಿವ್ ಕಾರ್ತಿಕ್ ಅಂತ. ಯೂಟ್ಯೂಬಿಗೆ ಒಂದು ಗೊತ್ತಿಲ್ಲದೆ ಇರೋ ಹತ್ರ ಹೋಗಿ ಸೆಲ್ಫಿ ತಗೋಬೇಕು. ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್. ಹಾಂ ಸರಿ ಅಣ್ಣ. ಅಣ್ಣ ಟಾಸ್ಕ್ ಕಂಪ್ಲೀಟ್ ಮಾಡ್ಬಿಡೋರು. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ತಗೊಂಡಿದ್ದಾನೆ ಅಣ್ಣ, ಸೆಲ್ಫಿ ತಗೊಂಡ್ಬಿಟ್ಟಿದ್ದಾನೆ. ಸೊ ಇವಾಗ ಹುಡುಗಿ ಹತ್ರ ತಗೊಬೇಕು. ಇದೇನು ಬರೀ ಇಲ್ಲೇ ನಿಂತ್ಕೊತೀನಿ, ನಡಿ. ಯಾವ್ದು ಸಿಗ್ತಾ ಇಲ್ವಾ? ನಡಿ 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 ಇವಾಗ. ಒಳ್ಳೆ ಟಾಸ್ಕ್ ಇದು ಒಂಥರ ಚೆನ್ನಾಗಿದೆ. ಸಣ್ಣ ತಮ್ಮಗೆಲ್ಲ ಆಯ್ತಾ ಇಲ್ಲ, ಚೆನ್ನಾಗಿ ನಿಂತ್ಬಿಟ್ಟವನ. ಹಾಗೆ ಏನು ಮಾಡೋದು ಯೋಚನೆ ಮಾಡ್ತವನೆ. ಮಾಡು ಮಚ್ಚ, ಬೇಗ ಬರ್ತೀವಿ ಮಚ್ಚ. ಒಂದು ಎಕ್ಸ್ಕ್ಯೂಸ್ ಇದೆ ಇವನಿಗೆ, ಏನು ಗೊತ್ತಾ? ಈಗ ಬೇಕಾದ್ರೆ ಅವರು ಲೇಡೀಸ್ಗೆ ಹೇಳ್ಬಿಟ್ಟು ತಗೊಬೋದು, ಯಾಕೆಂದ್ರೆ ಅವರು ಫೋಟೋ ಕೊಡೋದು ಸ್ವಲ್ಪ ಇದಲ್ವಾ. ಸೊ ಹೇಳ್ಬಿಟ್ಟು ಈ ಥರ ಚಾಲೆಂಜ್ ಇದೆ ಅಂತ ಹೇಳ್ಬಿಟ್ಟು ಬೇಕಾದ್ರೆ ಇವ್ನು ತಗೊಬೋದು. ಗೈಸ್, ಇವನು ಈಗಾಗಲೇ ಒಂದು 20 ನಿಮಿಷದಿಂದ ಯೋಚನೆ ಮಾಡ್ತಾನೆ ಅವನೇ, ಇವ್ನು ಮಾಡ್ತಾ ಇಲ್ಲ.
ಅಕ್ಕ ಒಂದು ಸೆಲ್ಫಿ ಕೊಟ್ರೆ ಒಂದು ಎಳ್ನೀರು ಕೊಡ್ತೀವಿ ನಾನು. ಐಡಿಯಾಗಳೆಲ್ಲ ಕೊಟ್ಟಿದ್ದೀನಿ ಗೈಸ್, ಬಟ್ ಮಾಡ್ತಾ ಇಲ್ಲ ಅಣ್ಣ. ಐಡಿಯಾ ಅದೇ ಕಿತ್ತೋಗಿರೋ ಐಡಿಯಾಗಳು ಕೊಡ್ತಾವನೆ. ಈ ಕಡೆ ಕರ್ಕೋ ಸೈಡಿಗೆ. ಅಣ್ಣ ಒಂದು ಟಾಸ್ಕ್ ಕೊಟ್ಟವ್ರೆ, ಕನ್ನಡ ತಾನೇ? ಒಂದು ಟಾಸ್ಕ್ ಕೊಟ್ಟವ್ರೆ, ಒಂದು ಸೆಲ್ಫಿ ಇಬ್ರು ಒಟ್ಟಿಗೆ ತಗೋ, ಇಬ್ರು ಹತ್ರಣ ಒಪ್ತಾ ಇಲ್ವಾ? ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಒಪ್ಲಿಲ್ಲ ಗೈಸ್ ಅವರು. ಆದ್ರೂ ಈ ಟಾಸ್ಕ್ ಹೇಳ್ಬಿಡ್ತಾರೆ ಕೇಳಕ್ಕೇನೆ ಮುಜುಗರ. ಕೇಳೋದು ಕೇಳ್ತಿದ್ದೆ, ಬಟ್ ಹೊರಗೆ ಬಿಟ್ರೆ ಕಷ್ಟ ಅಂತ. ಹೊಡೆಸ್ಕೊಂಬಚ್ಚ, ತಲೆ ಕೆಡ್ಸ್ಕೊಬಿಡ, ಹುಡುಗಿ ಕೈಯಿಂದ ಹೊಡೆಸ್ಕೊಳ್ಳೋದಪ್ಪ ನಿಂತ ಕೆಲಸ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಓಡ್ದಾದ್ರೆ ನನಗೆ ಸುಶಿ ನೋಡ್ತಾ ಇದ್ರೆ ಭಯಂಕರ ಭಯಂಕರ ನಗ ಬರ್ತೈತೆ. ಬ್ರೋ ಸಂಗಮ್ ಥಿಯೇಟರ್ ಮುಂದೆ ಇದೀವಿ. ಸುಶಿ ಮಾಡ್ತಾ ಇಲ್ಲ, ಭಯ ಪಡ್ತಾವನೆ. ಇವಾಗ ದುರಂಧರ್ ಮೂವಿ ನೋಡೋದಕ್ಕೆ ಒಳಗಡೆ ಬಂದಿದ್ದೀವಿ ಸಂಗಮ್ ಥಿಯೇಟ್ರಲ್ಲಿ. ಸೊ ಇಲ್ಲಿ ಮಾಡ್ತೀವಿ ಟಾಸ್ಕ್ ಅಂತಿದ್ದಾರೆ, ನೋಡೋಣ. ಬಾಯ್ಸ್ ಈಗ ಹೆಸರು ಕೇಳಿ ಒಪ್ಕೋತಿದ್ದಾರೆ, ಅವ್ರ ಕೈಲಿ ಆಗಲ್ವಂತೆ. ಲೇಡೀಸ್ ಇದ್ರ ಹತ್ರ ಮಾಡೋದು, ಗರ್ಲ್ಸ್ ಹತ್ರ ಆಯ್ತು, ಅದು ಬೇಡ. ಈಗ ಇನ್ನೊಂದೇನಂದ್ರೆ ಇಬ್ರು ಹುಡುಗರ ಹತ್ರ ಸೆಲ್ಫಿ ತಗೊಳ್ಬೇಕು. ಈಗಲೇ ಮೂವಿ ಸ್ಟಾರ್ಟ್ ಆಗ್ತದೆ, ಇನ್ನು 2 ಮಿನಿಟ್ಸ್ ಆಲ್ಮೋಸ್ಟ್ ಸ್ಟಾರ್ಟ್ ಆಗ್ತಿದೆ. ಇನ್ನು 2 ಮಿನಿಟ್ಸಲ್ಲಿ ಇವನು ಇಬ್ರು ಹುಡುಗರ ಹತ್ರ ಸೆಲ್ಫಿ ತಗೊಳ್ಬೇಕು. ಬೇಗ ಮಗ ಹೇಳ್ಬಾರ್ದು ಮಗ, ಹಂಗೆ ತಗೋಬೇಕು ಪಟ್ಟ ಅಂತ. ನೋಡಿ ನೋಡಿ ಹೇಳ್ತಿದ್ದಾನೆ ಗೈಸ್, ಆದ್ರೂ ಮೂವಿ ಸ್ಟಾರ್ಟ್ ಆಗ್ತಿದೆ ಮಗ, ಬೇಗ ಗೈಸ್ ತಗೋಬೇಡ. ಥ್ಯಾಂಕ್ ಯು. ಅಪ್ಲೋಡ್ ಮಾಡ್ಬೋದ ನಿಮ್ಮದು? ರಿಫ್ಲೆಕ್ಟಿವ್ ಕಾರ್ತಿಕ್ ಅಂದ್ಬಿಟ್ಟು. ಇಲ್ಲ ಮೂವಿ ರಿವ್ಯೂಸ್ ಅಂತೇನಿಲ್ಲ, ಹಿಂಗೆ ಪಬ್ಲಿಕ್ ಚಾಲೆಂಜಸ್ ಮಾಡಿದ್ದು. ಇವನು ಒಂದು ಹುಡುಗಿ ಹತ್ರ ತೆಗಿಸ್ಕೋಬೇಕಾಗಿತ್ತು ಆಕ್ಚುಲಿ ಸೆಲ್ಫಿನ, ಅಣ್ಣ ಮಾಡಿಲ್ಲ. ಈಗ ತೆಗ್ದಿಲ್ಲ ಇವನು, ಆಗಲ್ಲ ಅಂತ ಒಪ್ಕೊಂಡ್ಬಿಟ್ಟು. ಅದಕ್ಕೆ ಹುಡುಗಿರ ಹತ್ರ ಕೇಳಕ್ಕಾಗಲ್ಲ, ಪರ್ಟಿಕ್ಯುಲರ್ ಆಗಿ ಹೇಳಿ ಹುಡುಗಿ ಹತ್ರ ತೆಗಿಸ್ಕೊಳ್ಳಿ ಅಂತ ಆಗ್ತಾ ಇಲ್ಲ. ಅಣ್ಣ ಚಾಲೆಂಜ್ ಮಾಡಕ್ಕಾಗಲ್ಲ ಅಂತಂದ. ಎಲ್ಲರಿಗೂ ಹೇಳ್ಬಿಟ್ಟವ್ರು ಚಾಲೆಂಜ್ ಚಾಲೆಂಜ್ ಅಂತ ಹೇಳ್ಬಿಟ್ಟಿದ್ದಾರೆ ಅಣ್ಣ. ಥ್ಯಾಂಕ್ಸ್. ಅಪ್ಲೋಡ್ ಮಾಡ್ಬೋದಲ್ಲ. ಗೈಸ್ ಫೈನಲ್ ಆಗಿ ಮೂವಿ ನೋಡ್ಕೊಂಡ್ಬಂದು ಇವಾಗ ಒಂದೇ ಒಂದು ಟಾಸ್ಕ್ ಪೆಂಡಿಂಗ್ ಇತ್ತು, ನಂದು ಡ್ಯಾನ್ಸ್ ಮಾಡೋದು. ಇವಾಗ ಮಾಡಿದ್ರೆ ಅಷ್ಟೊಂದು ರಾತ್ರಿ ಕಾಣಿಸಲ್ಲ ಏನೋ. ಟಾಸ್ಕ್ ನ ನೆಕ್ಸ್ಟ್ ಸಲ ಬರ್ತೀವಲ್ಲ ಅವಾಗ 100% ಮಾಡ್ತೀನಿ. ಈಗ ಇಷ್ಟೊತ್ತಂಗ ನೀವು ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದಗಳು. ಸೊ ಮತ್ತೆ ನೆಕ್ಸ್ಟ್ ಲೆವೆಲ್ ಸಿಗ್ತೀನಿ. ಅಂಟಿಲ್ ದೆನ್ ಪ್ಲೀಸ್ ಟೇಕ್ ಕೇರ್, ಬೈ ಬೈ, ಸಿ ಯು ಗೈಸ್. ಹೌದಾ, ನೀನು ಬಾಯ್ ಹೇಳ್ಬಿಡು. ನಾನು ಇದು ಹಿಂಗಾರು ಕಾಣಿಸ್ತಿದ್ದಾರಾ? ಒಪ್ಪಲ್ಲ, ಮಾಡಲೇಬೇಕು, ಮಾಡಿಸ್ತೀನಿ. ಬಾಯ್ ಬಾಯ್.